ನಿಮಗೆ ಗೊತ್ತಾ, ಗುಜರಾತ್ ಅಲ್ಲಿ ಪಿಯೂನ್ ಆಗಿ ಕೆಲಸ ಮಾಡ್ತಿದ್ದ ಈ ವ್ಯಕ್ತಿ ಇವತ್ತು ಇಂಡಿಯಾದ ಅತಿ ದೊಡ್ಡ ಗ್ಲೂ ಎಂಪೈರ್ ನ ಬಿಲ್ಡ್ ಮಾಡಿದ್ದಾರೆ. 1950s ಅಲ್ಲಿ ಬಲ್ವಂತ್ ಪಾರೇಖ್ ಅವರು ಒಬ್ಬ ಫುಡ್ ಟ್ರೇಡರ್ ಆಫೀಸ್ ಅಲ್ಲಿ ಪಿಯೂನ್ ಆಗಿ ಕೆಲಸ ಮಾಡ್ತಿರ್ತಾರೆ. ಬಟ್ ಇವ್ರಿಗೆ ಅಲ್ಲೊಂದು ಅನ್ಯೂಶುವಲ್ ಥಿಂಗ್ ರಿಪೀಟೆಡ್ಲಿ ಕಾಣಿಸ್ತಾ ಇರುತ್ತೆ. ಅದೇನಂತ ಅಂದ್ರೆ ಅಲ್ಲಿ ವರ್ಕ್ ಮಾಡೋ ಕಾರ್ಪೆಂಟರ್ಸ್ ಎಲ್ಲ ವುಡ್ ಜಾಯಿನ್ ಮಾಡೋದಕ್ಕೆ ಅನಿಮಲ್ ಬೇಸ್ಡ್ ಗಮ್ ನ ಯೂಸ್ ಮಾಡ್ತಿರ್ತಾರೆ. ಇದರಲ್ಲಿ ಎರಡು ಬಿಗ್ ಪ್ರಾಬ್ಲಮ್ಸ್ ಇರುತ್ತೆ. ಅದೇನಂತ ಅಂದ್ರೆ ಈ ವೆಜಿಟೇರಿಯನ್ಸ್ ಈ ಅನಿಮಲ್ ಬೇಸ್ಡ್ ಗಮ್ ನ ಯೂಸ್ ಮಾಡೋದ್ರಲ್ಲಿ ಕಂಫರ್ಟಬಲ್ ಇರೋದಿಲ್ಲ. ಅಂಡ್ ಸೆಕೆಂಡ್ ಒನ್, ಇದನ್ನ ಯೂಸ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ. ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಅಂಡ್ ಇದ್ರ ಬಾಂಡಿಂಗ್ ಕೂಡ ತುಂಬಾ ವೀಕ್ ಆಗಿರುತ್ತೆ. ಇವರು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ ಒಂದು ಜರ್ಮನ್ ಕೆಮಿಕಲ್ ಕಂಪನಿಲಿ 30 days ಟ್ರೈನಿಂಗ್ ತಗೊಂತಾರೆ ಅಂಡ್ ಫೆವಿಕಾಲ್ ನ ಇನ್ವೆಂಟ್ ಮಾಡ್ತಾರೆ. ಇದು ಯೂಸ್ ಮಾಡೋದಕ್ಕೆ ತುಂಬಾ ಈಸಿ ಇರುತ್ತೆ ಅಂಡ್ ಸೇಫ್ ಆಗಿರುತ್ತೆ ಅಂಡ್ ತುಂಬಾ ಸ್ಟ್ರಾಂಗ್ ಕೂಡ ಇರುತ್ತೆ. ಇದು ಡೇ 5 ಆಫ್ ಸ್ಟೋರಿ ಬಿಹೈಂಡ್ ಇಂಡಿಯನ್ ಬ್ರಾಂಡ್ಸ್. ಎಲ್ಲರೂ ಕೂಡ ಈ ಫೆವಿಕಲ್ ಬರೋದಕ್ಕಿಂತ ಮುಂಚೆ ಈ ಗ್ಲೂ ಅನ್ನೋದು ಬರೀ ಕಾರ್ಪೆಂಟರ್ಸ್ ಯೂಸ್ ಮಾಡೋ ವಸ್ತು ಅಂತ ಅನ್ಕೊಂಡಿರ್ತಾರೆ. ಬಿಕಾಸ್ ಎಲ್ಲಾ ಬ್ರಾಂಡ್ಸ್ ಕೂಡ ಬರೀ ದೊಡ್ಡ ದೊಡ್ಡ ಕಂಟೈನರ್ಸ್ ಅಲ್ಲಿ ಮಾತ್ರ ಅವೈಲೇಬಲ್ ಇರ್ತವೆ. ಬಟ್ ಫೆವಿಕಲ್ ಫಾರ್ ದಿ ಫಸ್ಟ್ ಟೈಮ್ 30 grams ಪ್ಯಾಕ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸಡನ್ಲಿ ತುಂಬಾ ಜನ ಪ್ರೊಫೆಷನಲ್ಸ್, ಸ್ಟೂಡೆಂಟ್ಸ್, ಟೀಚರ್ಸ್ ಮತ್ತೆ ಆರ್ಟಿಸ್ಟ್ಸ್ ಇದನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2007 ವರೆಗೂ ಫೆವಿಕಾಲ್ 3000ಕ್ಕಿಂತ ಜಾಸ್ತಿ ಕ್ರಾಫ್ಟ್ ಕಾಂಪಿಟೇಷನ್ ನ ಆರ್ಗನೈಸ್ ಮಾಡ್ತಾರೆ ಅಂಡ್ ಇದರಲ್ಲಿ ಡೈರೆಕ್ಟ್ ಆಗಿ ಸ್ಕೂಲ್ ಸ್ಟೂಡೆಂಟ್ಸ್ ನ ಎಂಗೇಜ್ ಮಾಡ್ತಾರೆ. ಈ ಜೀನಿಯಸ್ ಮಾರ್ಕೆಟಿಂಗ್ ಇಂದ ಇವತ್ತು ಫೆವಿಕಾಲ್ ಅಲೋನ್ 70% ಮಾರ್ಕೆಟ್ ಶೇರ್ ನ ಇಟ್ಕೊಂಡಿದ್ದಾರೆ. ಈ ಫೆವಿಕಾಲ್ ಸಕ್ಸಸ್ ಆದ್ಮೇಲೆ ಡಾಕ್ಟರ್ ಫಿಕ್ಸಿಟ್, ಎಂಸಿಲ್, ಫೆವಿಕ್ವಿಕ್ ಮತ್ತೆ ರಂಗಿಲಾ ಕಲರ್ಸ್ ನ ಮಾರ್ಕೆಟ್ ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಸ್ಟೋರಿಲಿ ಲಾಜಿಕ್ ಸಿಂಪಲ್ ಆಗಿದೆ. ಗ್ರೇಟ್ ಬ್ರಾಂಡ್ಸ್ ರಿಯಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತವೆ, ನಾಟ್ ಜಸ್ಟ್ ಮಾರ್ಕೆಟ್ ಡಿಮ್ಯಾಂಡ್ಸ್. ಅಂಡ್ ನೆನ್ಪಿಟ್ಕೊಳ್ಳಿ, ಸಕ್ಸಸ್ ಗೆ ಯಾವುದೇ ರೀತಿ ಡಿಗ್ರಿ ಬೇಕಾಗಿಲ್ಲ, ಬಟ್ ಅಬ್ಸರ್ವೇಷನ್ ಪ್ಲಸ್ ಆಕ್ಷನ್ ಕಂಪಲ್ಸರಿ. ನೆಕ್ಸ್ಟ್ ಯಾವ ಬ್ರಾಂಡ್ ಸ್ಟೋರಿ ಬೇಕು ಕಮೆಂಟ್ ಮಾಡಿ. ಅಂಡ್ ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗೆ ಫಾಲೋ ಮಾಡ್ಕೊಳ್ಳಿ. ರಾಘು ಸೈನಿಂಗ್ ಆಫ್.